ಇದು ಪ್ರೇಮ ಕಾವ್ಯ ಸೀರಿಯಲ್ಲು ಇದು ಬುಧವಾರದ ಎಪಿಸೋಡ್ ಆಗಿರುತ್ತೆ. ಈ ಎಪಿಸೋಡು ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಅಂದರೆ ಈ ಪ್ರೇಮ ಬಸ್ ಮೇಲೆ ಇರ್ತಾಗ ಅವಾಗ ರಾಮ್ ಇದು ಇವಾಗಾದರೂ ಇಳಿತೀಯಾ ಬರ್ತೀಯಾ ಅಂತೆಲ್ಲ ಕೇಳಿದಾಗ ಅವ್ನು ಸರಿ ಅಂತೇಳಿ ಸರಿ ಬರ್ತೀನಿ ಅಂತ ಹೇಳಿ ಇಳಿದು ಬರ್ತಾನೆ. ನೋಡಪ್ಪ ಈ ಹುಡುಗಿ ಇಷ್ಟು ಒಳ್ಳೆ ಹುಡುಗಿ ಇದ್ದಾಳ, ಈ ಹುಡುಗಿ ಮನಸ್ಸು ನೋಯಿಸಬಾರ್ದು ಅಂತೆಲ್ಲ ಅವ್ರು ಹೇಳ್ತಾರೆ. ಆಮೇಲೆ ಪೊಲೀಸ್ ಕೂಡ ಅಷ್ಟೇ ಸರ್, ಹೆಂಡತಿ ಮನಸ್ಸು ಗಾಜಿದ್ದಂಗೆ ಹೊಡೆದೋಗ್ಬಿಡ್ತೈತಿ ಜಲ್ದಿ ಅಂತೆಲ್ಲ. ಆಯ್ತಪ್ಪ ಹೆಂಡತಿ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬೇಡ ಅಂತ ಓಹೋ ಸುಮ್ಮನೆ ಇರು, ನಾನು ಸುಮ್ಮನೆ ಇದ್ದಾರಂತೆಲ್ಲ ಎಲ್ಲರೂ ಉಪದೇಶ ಕೊಡೋಕೆ ಬರ್ತಾ ಇದ್ದೀರಾ ನನ್ನ ಗಂಡನಿಗೆ, ಏನೋ ಒಂದು ಮಾತು ಎರಡು ಮಾತು ಹೇಳಿ ಅಂದರೆ ಏನು ಗಂಟೆಗಟ್ಟಲೆ ಅದನ್ನೇ ಹೇಳ್ತಾ ಇದ್ದೀರಾ ಅಂತೆಲ್ಲ ಬೈದು ಈ ಹುಡುಗಿ ನೋಡಪ್ಪ ಇಷ್ಟೊತ್ತು ಹಿಂಗೆ ಮಾತಾಡ್ತಿದ್ಲಿ, ಇವಾಗ ನೋಡಪ್ಪ ಉಲ್ಟಾ ಹೊಡೆದ್ಲಿ ಹುಡುಗಿ, ನಡೀರಿ ಹೋಗಿ ನಿನ್ನ ಗಂಡ ನೀನು ಚೆನ್ನಾಗಿ ಗಂಡ ನಾನು ನೋಡ್ಕೊತೀನಿ ಅಂತೆಲ್ಲ. ಅವಾಗ ಪೊಲೀಸ್ ಸಾರ್ ನಿಮ್ಮ ಕಷ್ಟ ಸರ್, ಡಾಕ್ಟರ್ ಸಾರ್ ನಿಮ್ಮ ಕಷ್ಟ ಏನಂತ ನಮ್ಗೆ ಈಗ ಅರ್ಥ ಆಯ್ತು ಅಂತ ಹೇಳಿದಾಗ ಹ್ಞೂ ಅಂತೇಳಿ ರಾಮನ ನಗ್ತಾನೆ. ಡಾಕ್ಟರು ಎಲ್ಲರೂ ಹೋಗ್ಬಿಡ್ತಾರೆ. ಸರಿ ಹೋಗೋಣ ನಡಿ ಅಂತೆಲ್ಲ ಹೋಗೋಣ ನಡಿ ತರಲೆ ಹೋಗೋಣ ನಡಿ ಅಂತೆಲ್ಲ ಬಾ ಅಂತ ಬಾರೋ ಸಿನಿಮಾಗೆ ಹೋಗೋಣ. ಅದು ವಿನಯ್ ಪ್ರಸಾದ್ ಒಂದು ಸಾಂಗ್ ಇದೆ ಅಲ್ಲ, ಬಾರೋ ಸಿನಿಮಾಗೆ ಸಂತೆಗೆ ಹೋಗೋಣ ಬಾ ಸಿನಿಮಾ ಟೆಂಟಲ್ಲಿ ಸಿನಿಮಾ ನೋಡೋ ಅಂತ. ಈಗ ನೆಕ್ಸ್ಟ್ ಈ ಕಡೆ ಸೀನ್ ಒಳಗೆ ಮಹಾದೇವ ಇಲ್ಲಿ ಕಾಲೇಜಿಗೆ ಬಂದು ವಾಚ್ಮನ್ ಹತ್ರ ಇದು ಕೇಳ್ತಾ ಇರ್ತಾನೆ, ಅಂದರೆ ವೈಸ್ ಚಾನ್ಸ್ಲರ್ನ ನೋಡಬೇಕಂತ, ವಿ ಸಿನ ನೋಡ್ಬೇಕಂತ ಹೇಳಿ. ಆವಾಗ ವಿ ಸಿ ಕಾರ್ ಬರುತ್ತೆ. ವಿ ಸಿ ಕಾರ್ ಬಂದಾಗ ಸ್ಟಾಪ್ ಮಾಡಿ, ಏನಪ್ಪ ನಿನ್ನ ಪ್ರಾಣದ ಮೇಲೆ ಆಸೆ ಇಲ್ವಾ, ಹಿಂಗೆ ಕಾರಿಗೆ ಅಡ್ಡ ಬರ್ತೀಯ ಅಂತ ವಿ ಸಿ ಬೈತಾರೆ. ಇಲ್ಲ ಸರ್ ನನ್ನ ಹೆಂಡ್ರಿಗೆ ಒಂದು ಸೀಟ್ ಬೇಕಾಗಿತ್ತು ನಮ್ಮ ಹೆಂಡತಿಗೆ ಅಂತೆಲ್ಲ ಹೇಳ್ತಾನೆ. ಇಲ್ಲಲ್ಲಪ್ಪ ಇವತ್ತೇ ಲಾಸ್ಟ್ ಡೇಟ್ ಎಲ್ಲ ಸೀಟ್ ಮುಗಿದೋದ್ಮೇಲೆ ಬಂದಿದೆ ಅಂತ. ಇಲ್ಲ ಸರ್ ಅವಳು ಚಿನ್ನದ ಪದಕ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ. ನೋಡಪ್ಪ ಮ್ಯಾನೇಜ್ಮೆಂಟ್ ಸೀಟ್ ಒಳಗೆ ಯಾವುದನ್ನ ಇದ್ದರೆ ನಾಳೆ ನೋಡೋಣ, ನಾಳೆ ಅಂದರೆ ಆಗಲ್ಲ ಸರ್ ಇವತ್ತೇ ಅಂತ. ನೋಡಪ್ಪ ಇರೋ ಸೀಟೆಲ್ಲ ಖಾಲಿ ಆಗಿದೆ, ನೋಡೋಣ ಮುಂದಿನ ವರ್ಷ. ಇಲ್ಲ ಸರ್ ಮುಂದಿನ ವರ್ಷ ಅಂದರೆ ಅಷ್ಟೊತ್ತಿಗೆ ಕನಸೆಲ್ಲ ಇದಾಗ್ಬಿಡ್ತೈತಿ, ನನ್ನಂಥವ್ಳನ್ನ ಮದುವೆ ಆಗಿ ಅವಳ ಜೀವನನೇ ಹಾಳಾಯಿತು ಅಂತ. ಅಪವಾದ ಎಲ್ಲ ಬೇಡ ಸರ್, ಪ್ಲೀಸ್ ಹೆಂಗಾನ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲು ಆದರೂ ಹಿಡ್ಕೊತೀನಿ ಹಿಂಗೆ ಎಷ್ಟು ಸಾಧ್ಯ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲಪ್ಪ ಸೀಟ್ ಇಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಅಂತೆಲ್ಲ ಅವ್ರು ಸಾರ್ ಡ್ರೈವರ್ಗೆ ಹೋಗಪ್ಪ ಡ್ರೈವರ್ ಅಂತೆಲ್ಲ ಹೇಳ್ಬಿಡ್ತಾರೆ. ಆದರೂ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಒಂದು ನಿಮಿಷ ಅಂತ. ಇಲ್ಲಪ್ಪ ಹೇಳಿದರೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಹೋಗಿ ಸರ್ ಹೋಗಿ ವಿ ಸಿ ಅವರು ಕಾರ್ ತೊಗೊಂಡು ಹೋಗ್ಬಿಡ್ತಾರೆ. ಹೋಗಿ ಸರ್ ನೀವು ಮತ್ತೆ ಇವತ್ತಾದರೂ ಇದೇ ದಾರಿಯಲ್ಲಿ ಬರಬೇಕಲ್ಲ, ನಾನು ನೀವು ಸೀಟ್ ಕೊಡೋವರೆಗೂ ನಾನು ಇಲ್ಲೇ ಕುಂದಿರ್ತೀನಿ ಅಂತಾರೆ. ಆವಾಗ ವಾಚ್ಮೆನ್ ಇದೆ, ಸರ್ ಎಷ್ಟೊತ್ತಂತ ಇಲ್ಲೇ ಕೂಡ್ತೀರ ಅಂದರೆ, ಇಲ್ಲ ನಾನು ಒಂದು ಸೀಟ್ ಸಿಗೋವರೆಗೂ ನಾನು ಹೋಗೋಣ. ಈ ಕಡೆ ಕಾವ್ಯ ಇದ್ದು ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ, ನಾಡಿದ್ದು ಭಾನುವಾರ ನಮ್ಮ ಅಕ್ಕನ ಮಗಳದ್ದು ನಾಮಕರಣ ಇದೆ ಬರಬೇಕು ಅಂದರೆ. ಏನೇ ಮದುವೆ ಆಗಿ 2 ವರ್ಷ ಯಾವಾಗಲೇ ಮಗು ನಾಮಕರಣ ಅಂತೆಲ್ಲ ಏನು ಇಲ್ಲ ಕಣೆ, ನಮ್ಮ ಅಕ್ಕ ಹೇಳಿದ್ದು ಮಗು ಆದಮೇಲೆ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ಆ ತಾಯಿ ಆಗೋ ಅನುಭವನೇ ಬೇರೆ ಇರುತ್ತೆ ಅಂತೆಲ್ಲ ಹೇಳ್ತಿದ್ದಾಗ ಹೌದಾ ಅಂತೆಲ್ಲ ಇದು ಮಾಡ್ತಾ. ಸರಿ ನಿನ್ನ ಕಡೆಯಿಂದ ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರೆಸರ್ ಇದೆಯಾ, ಗುಡ್ ನ್ಯೂಸು ಅದು ಇದು ಅಂತೆಲ್ಲ ಹೇಳಿದರು. ನಾನು ನನ್ನ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀನಿ ಕಣೆ. ಹೌದಾ, ನಾನೇನೋ ನೀವು ಮದುವೆ ಆದಮೇಲೆ ನಮ್ಮ ಹತ್ರ ಕಾಂಟ್ಯಾಕ್ಟ್ನಲ್ಲಿಲ್ಲ, ನಿನ್ನ ಕನಸೆಲ್ಲ ಮರ್ತ್ಬಿಟ್ಟು ಏನು ಅಂದ್ಕೊಂಡೆ. ಇಲ್ಲ ಕಣೆ, ನನ್ನ ಕನಸಿನ ಬಗ್ಗೆನೇ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ಫಸ್ಟ್ ನಿನ್ನ ಕನಸು ಬಿಡೋಲ್ಲ ಅಂತೆಲ್ಲ ಹೇಳಿ ಫೋನ್ ಇಟ್ಟಾಗ ಇವಾಗ ಮಹಾದೇವ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊ. ಹೆಣ್ಮಕ್ಳಿಗೆ ಯಾಕೆ ಓದೆ ಮದುವೆ ಅನ್ನೋ ಗುಂಡಿಗೆ ಬಿದ್ದ ಮೇಲೆ ಆಯಿತು ಇಷ್ಟೇ ಅಂತೆಲ್ಲ ಮಹಾದೇವ ಬೈತಾರೆ. ಮಹಾದೇವ ಹೇಳಿದ್ದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತ, ಇಲ್ಲ ನಾನು ಓದ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ತೀನಿ. ಅದೇ ಟೈಮಿಗೆ ನಾನು ಅಂದರೆ ಫ್ಲ್ಯಾಶ್ ಬ್ಯಾಕ್ ಅವರು ಪೇಪರೆಲ್ಲ ವೇಸ್ಟ್ ಮಾಡಿದ್ದು, ಪ್ರಾಜೆಕ್ಟ್ ಫೈಲ್ ಪೇಪರು ಅದು ಇದು ಎಲ್ಲ ಫ್ಲ್ಯಾಶ್ ಬ್ಯಾಕೆ ನೆನೆಸ್ಕೊತಾನೆ ಇದ್ದಾಗ ಇವಾಗ ಈ ಕಡೆ ಪ್ರೇಮನು ಮತ್ತು ರಾಮು ನಡ್ಕೊತ ಹೋಗ್ತಿರ್ಬೇಕಾದ್ರೆ ಪಾನಿಪುರಿ ನೋಡಿ, ಅಯ್ಯೋ ಪಾನಿಪುರಿ ಅಂತ. ಏನು ಪಾನಿಪುರಿ ಕಣೆ, ನಾನು ತಿನ್ನಲ್ಲ ಅಷ್ಟೊಂದೆಲ್ಲ ಖಾರ. ಇಲ್ಲ ಕಣೋ ನೀನು ಬಾ ತಿನ್ನಕಂದು. ಇಲ್ಲ ಕಣೆ ನಾನು ಬರಲ್ಲ, ನೀನು ಹೋಗಿ ತಿನ್ಕೊಂಬ, ನಾನು ಇಲ್ಲೇ ಇದ್ದೀನಿ ಅಂತಂದರೆ ಪಾನಿಪುರಿ ಎಲ್ಲ ತಿಂದರೆ ಪೇಷಂಟ್ ನೋಡೋಕೆ ಕಷ್ಟ ಆಗುತ್ತೆ. ಅದೇನಾಗುತ್ತೆ ಬಾರೋ ನೀನು ಅಂತೆಲ್ಲ ಹೇಳಿದ್ರು. ಇಲ್ಲ ಕಣೆ ಹೋಗಂದರೆ ಹಂಗಂದರೆ ನಾನು ಇಲ್ಲೇ ಯಾವುದಾದ್ರೂ ಬಸ್ ಬರಲಿ ಅಂತ ಕಾಯ್ತೀನಿ. ಇದಕ್ಕಂದರೆ ಕಂಡಕ್ಟ್ರ್ ಇಲ್ಲಿದ್ದೀರ ಬಸ್ ನೋಡಿ ನಾನು ಮೇಲೇರಿ ನಿಂತುಬಿಡ್ತೀನಿ ಟಾಪರಾಗ. ಹೌದಾ ಅಮ್ಮ ತಾಯಿ ಹಂಗೆ ಮಾಡೋಕೆ ನೀನು ನಡಿ ಹೋಗೋಣ ಪಾನಿಪುರಿ ತಿನ್ನೋಣ ಅಂತ. ಪಾನಿಪುರಿ ಅಂದರೆ ಎಷ್ಟೊಂದು ಇಷ್ಟ ಅಂತ ನನಗೆ ಗೊತ್ತಲ್ಲ. ನಡಿ ಪಾನಿಪುರಿ ತಿನ್ನೋಣ. ಸರಿ ಎಷ್ಟೊಂದು ಖಾರ ಇದ್ದರೆ ಇಲ್ಲಿ ನಡೆಯೋ ಅಣ್ಣ 2 ಪ್ಲೇಟು ತುಂಬ ಖಾರ ಇರಬೇಕು ನೋಡಿ, ನನಗೊಂದು ಪ್ಲೇಟ್ ಇವನಿಗೊಂದು ಪ್ಲೇಟ್ ಅಂತ ಹೇಳ್ತಾನೆ. ಹೌದಾ ಬೇಡ ಕಣೆ ಅಂದರೆ ಅದೇನು ಹಾಕಿ ಸುಮ್ಮನಿರೋದು. ಒಂದು ಕೆಲಸ ಮಾಡೋಣ, ಈ ಪಾನಿಪುರಿ ತಿನ್ನೋ ಚಾಲೆಂಜ್ ಮಾಡೋಣ, ಇದರೊಳಗೆ ಜಾಸ್ತಿ ಖಾರ ಇರೋದು ತಿನ್ನಬೇಕು. ಒಂದು ವೇಳೆ ನಾನು ಸೋದರೆ ನೀನು ಹೇಳ್ದಂಗೆ ನಾನು ಕೇಳಬೇಕು, ನೀನೇನಾದರೂ ಸೋದರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ. ಅಮ್ಮ ತಾಯಿ ಬಾಕಿ ಇದ್ದಾಗಿದ್ದೆ ನೀನು ಹೇಳ್ದಂಗೆ ನೀನು ತಾಳಕ್ಕೆ ಸಾಕಂಗೆ ಕುಣಿತಾ ಇದ್ದೀನಿ ಅಂತ ಎಲ್ಲ ಹೇಳ್ತಿರ್ತಾನೆ. ಇಲ್ಲ
ನೆಕ್ಸ್ಟ್ ಇನ್ನೊಂದು ಸೀನ್ ಬರುತ್ತೆ. ಈ ಸೀನ್ ಒಳಗೆ ಇಲ್ಲಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಡ ಅಂತೆಲ್ಲ ಹೇಳಿದೆ. ಇಲ್ಲಮ್ಮ ಸುಮ್ಮನೆ ಕುಂತ್ರೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತೈತಿ, ಏನೇನೋ ನೆನಪೆಲ್ಲ ಬರುತ್ತೆ. ಅಮ್ಮ ಒಂದು ಮಾತು ಕೇಳ್ತೀನಿ, ನಿಮ್ಮ ಮನೆಯವರೆಲ್ಲಿ ಅಂದರೆ, ಇಲ್ಲ ಅವ್ರು ನಮ್ಮ ಜೊತೆ ಈಗಿಲ್ಲ ಅಂತೇಳಿ ಕಲ್ಯಾಣಿ ಅಂತ. ಹೌದಾ, ಈಗ ಪಾನಿಪುರಿ ಚಾಲೆಂಜಲ್ಲಿ ನೋಡೋಣ. ಒಂದು ವೇಳೆ ನಾನೇನಾದರೂ ಸೋತ್ರೆ ನೀನು ಹೇಳ್ದಂಗೆ ಕೇಳ್ತೀನಿ, ನೀನೇನಾದರೂ ಸೋತ್ರೆ ನಾನು ಹೇಳ್ದಂಗೆ ಕೇಳ್ತೀನಿ. ಹೌದಾ, ಸರಿ ನೋಡೋಣ. ಚಾಲೆಂಜ್ ಅಂದ್ಕೊಳ್ಳೆ ರಾಮ್ ಫುಲ್ ರೆಡಿ ಆಗಿಬಿಡ್ತಾನೆ. ನಾನೇನಾದರೂ ಗೆದ್ದು ಬಿಟ್ಟರೆ, ಇವಳು ಸೋತು ಬಿಟ್ಟರೆ ಆಟ ಆಡಿಸ್ಬೋದಲ್ಲ ಅನ್ನೋ ಭಾವನೆಯಿಂದ ಅದನ್ನೇನು ಬಿಚ್ಚಿ ಹೇಳಿರಲ್ಲ. ಸರಿ, ಪಾನಿಪುರಿ ಇಬ್ಬರು ಕಾಂಪಿಟೇಷನಿಂದ ತಿಂತಾನೇ ಇರ್ತಾರೆ ಪಾನಿಪುರಿ. ಚೆನ್ನಾಗಿತ್ತು ಇವತ್ತಿನ ಎಪಿಸೋಡ್ ಕೂಡ. ತೋಳೆಲ್ಲ ಏರ್ಸ್ಕೊಂಡು ರಾಮ್ ಇವ್ರು ಸೆರೆಗೆಲ್ಲ ಕಟ್ಕೊಂಡು ನಡಿ ನಡಿ ಅಂತ ಹೇಳಿ ಇಬ್ಬರು ಕಾಂಪಿಟೇಷನಿಂದ ಪಾನಿಪುರಿ ತಿಂತಿರ್ತಾರೆ. ಇದು ಇವತ್ತಿನ ಎಪಿಸೋಡ್ ಇದೆ. ನೆಕ್ಸ್ಟ್ ಇನ್ನೊಂದು ಸೀನ್ ಬರುತ್ತೆ. ಇನ್ನೊಂದು ಸೀನ್ ಒಳಗೆ ಇಲ್ಲಿ ಮಹಾದೇವ ಇಲ್ಲಿ ಸ್ಟ್ರೈಕ್ ಮಾಡ್ಕೊತ ಕುಂತಿರ್ತಾನೆ. ಇಲ್ಲಿ ಸ್ಟ್ರೈಕ್ ಮಾಡ್ಕೊತ ಕುಂತಿರೋ ಟೈಮ್ ಒಳಗೆ ಕಾವ್ಯ ಫೋನ್ ಮಾಡಿ ಜಗಳ ಮಾಡ್ತಾಳೆ. ಯಾವತ್ತು ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಇಷ್ಟು ದಿನದಿಂದ ನೀನು ಯಾವತ್ತು ಮನಸ್ಸಿಗೆ ನೋವಾಗದೆ ಇರೋ ರೀತಿ ಮಾತಾಡಿದ್ಯಾ, ಇವಾಗ ನೋಡಿದರೆ ಇಷ್ಟೆಲ್ಲ ನೋವು ಕೊಡ್ತಾ ಇದೆಯಲ್ಲ ನನಗೆ ಅಂಥೇಳಿ. ಇನ್ನೇನೊಮ್ಮೆ ಜೀವನ ಮದುವೆ ಅನ್ನೋ ಹೊಸ ಜೀವನ ಶುರು, ಹೊಸ ಪುಸ್ತಕ ಶುರುವಾದ. ಹಳೆ ಪುಸ್ತಕ ಲದ್ದಿಗೆ ಅಲ್ವಾ, ಓದಿ ಏನು ಮಾಡ್ತೀಯ ಹಂಗಾಗಿ ಮತ್ತೆ ಇರಿಟೇಟ್ ಮಾಡ್ತಿರ್ತಾನೆ. ಇದಕ್ಕಂದರೆ ಈ ಉದ್ದೇಶನೇ ಕಾವ್ಯ ಕಾಲೇಜ್ ಸೇರಬೇಕು, ಅಡ್ಮಿಷನ್ ಆಗಬೇಕು ಅನ್ನೋ ಉದ್ದೇಶದಲ್ಲಿದ್ದಾನೆ ಮಾಡ್ತಾಯಿರ್ತಾನೆ. ಅವಾಗ ಕಾವ್ಯ ಇದು ನಾನು ಓದ್ತೀನಿ, ನನ್ನ ಕನಸನ್ನು ನಾನು ಬಿಡಿಸಲ್ಲ, ಯಾರು ಅಡ್ಡ ಬಂದರು ನಾನು ಯಾವುದನ್ನ ಕೇರ್ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಹೌದಾ, ನೋಡೋಣ ಹೇಳಮಿ, ಅದು ಒಂದು ಚಾಲೆಂಜಾ ಅಂತೆಲ್ಲ. ಚಾಲೆಂಜ್ ಮಾದೇವ, ನಾನು ಆಗ್ತಾ ಇರೋ ಚಾಲೆಂಜ್ ಮಾದೇವ ಇದೆ ಅಂತೆಲ್ಲ ಹೇಳ್ತಾಳೆ. ಆಗದೆ ಇರೋದು ಯಾಕೆ ಕಮ್ಮಿ ಮಾಡ್ತೀಯಾ ನೀನು, ಸುಮ್ಮನೆ ಇದ್ದು ಬಿಡು ಅಂತೆಲ್ಲ ಮಾದೇವ ಬೈತಾನೆ. ಏನು ಹೇಳಿದ್ರು ಇಲ್ಲ, ಚಾಲೆಂಜ್ ಅಂದರೆ ಚಾಲೆಂಜ್ ಅಂತೆಲ್ಲ ಹೇಳಿ ಇಬ್ಬರು ಜಗಳ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಮಾದೇವ ಇಲ್ಲೇ ಕಾಲೇಜ್ ಹತ್ರ ಕುಂತಿರ್ತಾನೆ. ಅವಾಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾನೆ, ಸರ್ ಎದಕ್ಕೆ ಸರ್ ಇಲ್ಲೇ ಕುಂತಿದ್ದೀರಿ ನೀವು ಅಂತೆಲ್ಲ. ಇಲ್ಲ, ನನ್ನ ಹೆಂಡತಿಗೆ ಒಂದು ಸೀಟ್ಸ್ ಕೊಡೋವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ, ನನಗೆ ಅಲ್ಲಿವರೆಗೂ ಬಿಸಿಲು ನೆರಳು ಚಳಿ ಮಳೆ ಗಾಳಿ ಎಲ್ಲ ಒಂದೇ ಅಂತ ಹೇಳ್ತಾನೆ. ಆವಾಗ ವಾಚ್ಮ್ಯಾನ್ ಹೇಳಿದ್ರೂ ಕೇಳ್ತಾ ಇರಲ್ಲ. ಇಲ್ಲ, ನಾನು ಇಲ್ಲೇ ಕೊಡ್ತೀನಿ, ಒಂದು ಸೀಟ್ ತೊಗೊಂಡೇ ಹೋಗ್ತೀನಿ. ಕಾವ್ಯ, ನಿನಗೆ ಒಂದು ಸೀಟ್ ತೊಗೊಂಡೇ ನನ್ನ ಮನೆಗೆ ಬರೋದು, ಅಲ್ಲಿವರೆಗೂ ನನ್ನ ಮನೆಗೆ ಬರಲ್ಲ. ನೀನು ಓದಿ ನೀನು ದೊಡ್ಡ ಸೈಂಟಿಸ್ಟ್ ಆಗಬೇಕನ್ನೋದು ನನ್ನ ಸಲುವಾಗಿ ನಿನ್ನ ಆಸೆ ಕನಸು ಯಾಕೆ ಇದು ಮಾಡ್ಕೊಳ್ತೀಯ ಅಂತೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡು ಇದು ಏನಂತ ಟ್ವಿಸ್ಟ್ ಇಟ್ಟಿದ್ದಾರೆ, ಏನಂತ ಹೇಳಿ ಅಂದರೆ ಪ್ರೇಮನ ಮನೆಯಿಂದ ಹೊರಗೆ ಹಾಕ್ತಾರೆ. ಪ್ರೇಮ ಮದುವೆ ವಿಚಾರ ಅಂದರೆ ಕಲ್ಯಾಣಿ ಮುಂದೆ ಹೇಳ್ಬಿಡಿದ. ಕಲ್ಯಾಣಿ ನೀನು ಎಷ್ಟು ದೊಡ್ಡ ಮೋಸ ಮಾಡಿದೆ, ಎಷ್ಟು ದೊಡ್ಡ ಸುಳ್ಳು ಹೇಳಿ ನನ್ನ ಮಗನಿಗೆ ಮದುವೆ ಆಗಿದೆಯಾ, ನೀನು ದೊಡ್ಡ ಮೋಸಗಾರ್ದಿ ಅಂತೆಲ್ಲ ಹೇಳಿದ. ಆಮೇಲೆ ಕಾವ್ಯ ಇದ್ದು, ಅಕ್ಕ ನೀನು ಹೇಳಿರೋ ಒಂದೇ ಒಂದು ಸುಳ್ಳಿಂದ ಇಡೀ ನನ್ನ ಜೀವನ, ನನ್ನ ಭವಿಷ್ಯ ಎಲ್ಲ ಹಾಳಾಯ್ತಂತೆ. ಇದು ಎಲ್ಲ ನೋಡಾಗ ಮಹೇಶ್ವರಿಗೂ ಖುಷಿ. ಇದು ಟ್ವಿಸ್ಟ್ ಇಟ್ಟಿದ್ದಾನೆ. ಬಟ್ ಯಾರು ಕನಸು ಕಾಣ್ತಾ ಇದ್ದಾರೆ, ಇದನ್ನು ರಿಯಲ್ ಅಂತ ಗೊತ್ತಾಗ್ತಾ ಇರಲ್ಲ. ಇವಾಗ ಕಾವ್ಯನೇ ಪ್ರೇಮನ ಕೈ ಹಿಡಿದು ಹೊರಗೆ ಎಳ್ಕೊಂಬಂದು ಡೋರ್ ಮುಚ್ತಾಳೆ. ಇದು ನೆಕ್ಸ್ಟ್ ಎಪಿಸೋಡು ಏನು ಕನಸು ಕಂಡಿದ್ದಾರ ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ.